ಸೊ ಮಕ್ಕಳ ಸೀಕ್ವೆನ್ಸ್ ಮೇಲೆ ಲೆಕ್ಕಗಳು ಮುಂದುವರಿತಾ ಇದೆ. ರೈಟ್ ಫಸ್ಟ್ 5 terms of the sequence and write corresponding series. So ಮೊದಲನೇದು, if a1 equal to 1, an is equal to n minus 1, n minus 1 plus 2 for n greater than or equal to 2 ನೋಡಿ, a1 1 ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ನಾವು a1 ಹಾಕಂಗಿಲ್ಲ, a2 ಹಾಕ್ಬೋದು. a2ಗಿಂತ ಮೇಲೆ ಏನು ಬೇಕಾದ್ರೂ ಹಾಕ್ಬೋದು, ಆದರೆ 5 ಟರ್ಮ್ಸ್. ಹಾಗಾಗಿ ನಾವು ಪುಟ್ n equal to 2 ಅಂತೀವಿ. ಆಗ a2 is equal to a2 minus 1 plus 2. ಅಂದರೆ a2 ವ್ಯಾಲ್ಯೂ ಏನಾಗುತ್ತೆ, a1 plus 2 ಅಂದರೆ 1 plus 2 3 ಆಗುತ್ತೆ. ಪುಟ್ n equal to 3 n equal to 3 ಅಂತಿದ್ದಾಗ ಆಗ a3 is equal to a3 minus 1 plus 2. ಆಗ a3 is equal to a2 plus 2. a2 ಅಂದರೆ 3 plus 2 that is equal to 5. ಎಸ್, ಇದು a3 ಆಯಿತು. a4 ಬೇಕಲ್ಲ, ಬಟ್ n equal to 4 ಆಗ a4 is equal to a4 minus 1 plus 2. ಆಗ a4 a3 plus 2, a3 ಅಂದರೆ 5 plus 2 7. ಇನ್ನೊಂದು ಟರ್ಮ್ ಪುಟ್ n equal to 5 ಆಗ a5 is equal to a5 minus 1 plus 2 ಅಂದರೆ a4 plus 2, a4 ಅಂದರೆ 7 plus 2 that is 9. ಸೀಕ್ವೆನ್ಸ್ ಬರೀರಿ, ಕರೆಸ್ಪಾಂಡಿಂಗ್ ಸೀಕ್ವೆನ್ಸ್ ಅಂದಾಗ ಫಸ್ಟ್ ಟರ್ಮ್ ಈಸ್ 1, ಸೆಕೆಂಡ್ ಟರ್ಮ್ ಈಸ್ 3, ಥರ್ಡ್ ಟರ್ಮ್ ಈಸ್ 5, ಫೋರ್ತ್ ಟರ್ಮ್ ಈಸ್ 7, ಫಿಫ್ತ್ ಟರ್ಮ್ ಈಸ್ 9. ಸೀರೀಸ್ ಬರೀರಿ ಅಂದರೆ ಏನಿಲ್ಲ, ಕಾಮ ಹಾಕೋ ಬದಲು ಪ್ಲಸ್ ಹಾಕೋದು, ಆಗ ಸೀರೀಸ್ ಆಗತ್ತೆ. ದಟ್ಸ್ ಆಲ್. Sum of the terms of the sequence is series. Sequence is orderly arrangement of numbers. ಓಕೆ, ಈಗ ಸೇಮ್ ಟೈಪ್ ಇನ್ನು ಕೆಲವು ಲೆಕ್ಕಗಳು ತಗೊಳ್ಳೋಣ. ಇಲ್ಲಿ ಇಫ್ a1 is equal to 3, an is equal to 3 times an minus 1 plus 2 for n greater than 1 ಅಂದ್ಕೊಡ್ಬೋದು. n ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂದ್ರೂ ಒಂದೇ, n ಗ್ರೇಟರ್ ದ್ಯಾನ್ 1 ಅಂದ್ರೂ ಒಂದೇ. ಗ್ರೇಟರ್ ದ್ಯಾನ್ 1 ಅಂದಾಗ 1ಗಿಂತ ದೊಡ್ಡದು 2, 3 ಹೀಗೆ 5 ಟರ್ಮ್ಸ್ ಕಂಡುಹಿಡಿಬೇಕು. 10 equal to 2 1 ಹಾಕಿಲ್ಲ, ಯಾಕೆಂದರೆ a1 equal to 3 ಅಂತ ಕೊಟ್ಟಿದ್ದಾರೆ ಮತ್ತು n ಗ್ರೇಟರ್ ದ್ಯಾನ್ 1 ಅಂತ ಕೊಟ್ಟಿದ್ದಾರೆ. ಅದರಿಂದ a2 3 times 2 minus 1 ಬಾಯಲ್ಲೇ ಹೇಳ್ಬೋದು 1 plus 2 that is equal to 3 times 3 plus 2 that is equal to 9 plus 2 11. 10 equal to 3 ಆಗ a3 is equal to 3 times a 3 minus 1 is 2 plus 2 that is equal to 3 times second term is 11 plus 2 33 plus 2 is 35. 10 equal to 4
Put n equal to 4. A4 is equal to 3 times A4 minus 1 is 3 plus 2 is equal to 3 times 35 plus 2. 3 times 35. 105, 15, 3, 3, 9, 10, 105, 107. 115, 1, 3, 3, 10, 105 ಆಗುತ್ತೆ. 2 ಕೂಡಿದ್ರೆ 107. Put n equal to 5. ಆಗ A5 3 times 5 minus 1 is 4 plus 2. 3 times A4 is 107 plus 2. 3 times 107. 321, 321, 323. 323. Sequence is equal to first term A1 3, second term 11, 35, 107, 323. Series, corresponding series 3 plus 11 plus 35 plus 107 plus 323. Okay, done. Next problem. A1 equal to A2 equal to 2. An equal to An minus 1 minus 1. N greater than 2. ಸೊ ಅಲ್ಲಿಗೆ A1 ಬರೆಯೋಂಗಿಲ್ಲ, A2 ಬರೆಯೋಂಗಿಲ್ಲ. A1 ವ್ಯಾಲ್ಯೂ ಗೊತ್ತಿದೆ, A2ದು ವ್ಯಾಲ್ಯೂ ಗೊತ್ತಿದೆ 2 ಅಂತ. ಇನ್ನು ನಾವು ಬರೀಬೇಕಾದ್ದು n ಗ್ರೇಟರ್ ದ್ಯಾನ್ 2 ಅಂತಂದರೆ A3 ಬರೀಬೇಕು. A3 ಅಂದರೆ ಏನು? A3 minus 1 ಅಂದರೆ 2 minus 1. A2 ಅಂದರು 2 minus 1, that is 1. A4 ಅಂದರೆ A4 minus 1 ಅಂದರೆ 3 minus 1. A3 ಅಂದರೆ 1 minus 1, 0. A5 5 minus 1 ಅಂದರೆ 4 minus 1, 0 minus 1, minus 1. ಈಗ ಸೀಕ್ವೆನ್ಸ್ ಫಸ್ಟ್ ಟರ್ಮು 2, ಸೆಕೆಂಡ್ ಟರ್ಮು 2, ಥರ್ಡ್ ಟರ್ಮ್ ಮಾತ್ರ 1, ಫೋರ್ತ್ ಟರ್ಮ್ 0, ಮೈನಸ್ 1. ಇದೇ ಸೀರೀಸ್ ಬರಿಬೇಕು ಅಂತಂದರೆ 2 plus 2 plus 1 plus 0 minus 1 ಪ್ಲಸ್ ಸಾಕ್ ಮೈನಸ್ 1, ಅದರಿಂದ ಮೈನಸ್ 1 ಆಗುತ್ತೆ. ಓಕೆ, ದೆನ್ A1 is equal to minus 1. An is equal to An minus 1 over n. N greater than or equal to 2. 2ಗೆ ಈಕ್ವಲ್ ಆಗ್ಬೋದು. ಅದಕ್ಕಿದ್ರೆ A2 put n equal to 2. A2 2 minus 1 is 1 by n ಅಂದರೆ 2. ಎಸ್, ಎನ್ಗೆ ಏನಿರ್ತೀವೋ ಅದು ವ್ಯಾಲ್ಯೂ n minus 1, 2 minus 1 is 1 over n is 2. ಸೊ ದೇರ್ ಫಾರ್ A1 ಅಂದರೆ ಎಷ್ಟು? ಮೈನಸ್ 1 by 2. put n equal to 3. ಆಗ A3 minus 1 is 2 by 3. n ವ್ಯಾಲ್ಯೂ 3. A2 means minus half by 3 by 1 ಅಂತ ಮೈನಸ್ 1 by 6 ಆಗುತ್ತೆ ರೆಸಿಪ್ರೊಕಲ್ ಆಗಿ. 10 equal to 4. ಆಗ A4 ಅಂದಾಗ 4 minus 1 is 3 by 4, that is A3. A3 means minus 1 by 6 over 4 ಕೆಳಗೆ 1 ಇದೆ ಅಂತ minus 1 by 24. 10 equal to 5. ಆಗ A5 is equal to A4 by 5. A4 by 5. A4 is minus 1 by 24 by 5 by 1. That is equal to minus 1 by,
5 4 20, 5 2 11 12, 120. ಅಲ್ಲಿಗೆ ಸೀಕ್ವೆನ್ಸ್ ಏನು ಬರುತ್ತೆ? A1 ಈಸ್ -1 ಮೊದಲನೇ ಟರ್ಮು, ಎರಡನೇ ಟರ್ಮು -12, ಮೂರನೇ ಟರ್ಮು -1/6, ನಾಲ್ಕನೇ ಟರ್ಮು -1/24, ಐದನೇ ಟರ್ಮು -1/120. ಸೀರೀಸ್ ಬರಿಬೇಕು ಅಂತಂದರೆ ಅದನ್ನೆಲ್ಲ ಆ್ಯಡ್ ಮಾಡಿದ್ರಾಯಿತು. -1 ಪ್ಲಸ್ -12 ಪ್ಲಸ್ -1/6 ಪ್ಲಸ್ -1/24 ಪ್ಲಸ್ -1/120. ಸೊ ಮಕ್ಕಳ, ಈ ಸೀಕ್ವೆನ್ಸಲ್ಲಿ ಒಂದು ಸ್ಪೆಷಲ್ ಸೀಕ್ವೆನ್ಸ್, ಈ ಥರ ಸೀಕ್ವೆನ್ಸ್ ಇವಾಗ ನಾವೇನು ಬರೆದಿವಿ, ಈ ಥರ ಸೀಕ್ವೆನ್ಸಸ್ಗಳು, ಸಮ್ ಪ್ಯಾಟ್ರನ್ ಇರುವಂತಹ ಸೀಕ್ವೆನ್ಸು. ಇದಕ್ಕೆ ನಾವು ಫಿಬೊನಾಕ್ಸಿ ಸೀಕ್ವೆನ್ಸ್ ಅಂತ ಕರಿತೀವಿ. ಫಿಬೊನಾಕ್ಸಿ ಸೀಕ್ವೆನ್ಸ್ ಅಂದ್ರೇನು ಅಂತ ಡೆಫಿನೇಷನ್ ಬರ್ಕೊಳ್ಳೋಣ ಫಸ್ಟು. The sequence by the recurrence ಅಂದರೆ ಅಪಿಯರ್ ಆಗೋದು ಅಂತ. ದಿ ಸೀಕ್ವೆನ್ಸ್ ಜನರೇಟೆಡ್ ಬೈ ಹ್ಯಾಕ್ ಜನರೇಟ್ ಆಗ್ತಾ ಇದೆ? ಬೈ the recurrence relation ಅಂದರೆ ಸೆಕೆಂಡ್ ಟರ್ಮು ಫಸ್ಟ್ ಟರ್ಮ್ಗೆ ರಿಲೇಷನ್ ಇರುವಂಥದ್ದು, ಥರ್ಡ್ ಟರ್ಮು ಸೆಕೆಂಡ್ ಟರ್ಮ್ಗೆ ರಿಲೇಷನ್ ಇರುವಂಥದ್ದು, ಫೋರ್ತ್ ಟರ್ಮು ಥರ್ಡ್ ಟರ್ಮ್ಗೆ. ಹೀಗೆ ಆ ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ಏನಿದೆ ಅದು ಪ್ರೀವಿಯಸ್ ಟರ್ಮ್ಗೆ ರಿಲೇಷನ್ ಇರುತ್ತಲ್ಲ, ಆ ಥರ ಸೀಕ್ವೆನ್ಸ್ಗಳಿಗೆ. ರಿಲೇಷನ್ನೇ ಇಲ್ದಲೇ ಇರೋದು ಕೆಲವೊಂದಷ್ಟು, ರಿಲೇಷನ್ ಇರೋದು ರೆಕರೆನ್ಸ್ ರಿಲೇಷನ್ ಅಂತ ಕರಿತೀವಿ. ಲೈಕ್ ಯಾವ ರೀತಿ? AN is equal to AN-2 ಪ್ಲಸ್ AN-1. ಇಲ್ಲಿ n ಗ್ರೇಟರ್ ದ್ಯಾನ್ 2. A1 is equal to A2 is equal to 1 is called Fibonacci sequence ಅಂತ ಕರೀತೀವಿ. This is the definition of Fibonacci sequence. ಈ ಫಿಬೊನಾಕ್ಸಿ ಸೀಕ್ವೆನ್ಸ್ಗೆ ಒಂದು ಉದಾಹರಣೆ ತಗೊಂಡು, ಎಕ್ಸಾಂಪಲ್ ತಗೊಂಡು ಮಾಡೋಣ. ಬರ್ಕೊಂಡಿದ್ದಾಯ್ತಲ್ಲ? ಎಸ್. ಈಗ ದ ಫಿಬೊನಾಕ್ಸಿ sequence, the Fibonacci sequence is A1 is equal to A2 is equal to 1 and AN is equal to AN minus 1 plus AN minus 2, n greater than 2. Find AN plus 1 over AN, AN plus 1 over AN. ಎಸ್, ಎನ್ಗೆ ನಾವು ವ್ಯಾಲ್ಯೂ ಕೊಡ್ತಾ ಹೋಗೋದು ಮಕ್ಕಳು, ಎನ್ಗೆ ವ್ಯಾಲ್ಯೂ ಕೊಡ್ತಾ ಹೋಗೋದು. ಈಗ ನಾವು AN+1 ಓವರ್ AN ಕಂಡುಹಿಡಿಬೇಕಲ್ವಾ? ಸೊ ಅದನ್ನು ಕಂಡುಹಿಡಿಯೋದಕ್ಕೆ ಇದ್ರದ್ದು ಸೀಕ್ವೆನ್ಸ್ ಕಂಡುಹಿಡಿಯೋದಕ್ಕೆ ಫಿಬೊನಾಕ್ಸಿ ಸೀಕ್ವೆನ್ಸ್ ಹ್ಯಾಕೆ ಕಂಡುಹಿಡಿಯೋದು? ಒಂದು 5 ಟರ್ಮ್ಸು 6 ಟರ್ಮ್ಸ್ 5 ಟರ್ಮ್ಸಿಗೆ ಕಂಡುಹಿಡಿಯೋಣ. ಎಷ್ಟು ಬೇಕಾದ್ರೂ ಕಂಡುಹಿಡಿಬೋದು. ಎಸ್,
ಈಗ ನಾವು ವಿ ಗೋ ಆನ್ ಗಿವಿಂಗ್ ವ್ಯಾಲ್ಯೂಸ್. ಇಲ್ಲಿ ಕೊಡ್ತಾರೆ 5an+1/an ಫಾರ್ n ಈಸ್ ಈಕ್ವಲ್ ಟು 1 2 3 4 5 ಅಂತ ಕೊಡ್ತಾರೆ. ನೀನು A1 ಕಂಡುಹಿಡಿಯೋಂಗಿಲ್ಲ. ಯಾಕೆ ಅಂತಂತಂದರೆ ಅಲ್ಲಿ ಆಲ್ರೆಡಿ A1 ಇದೆ, A2 ಇದೆ, A3ಯಿಂದ ಮುಂದಕ್ಕೆ ಕಂಡುಹಿಡಿಬೇಕಾಗತ್ತೆ. ಬಟ್ n ಈಕ್ವಲ್ ಟು 3 ಅಂತ ಕೊಟ್ಟರೆ ಇಲ್ಲಿ ಫಿಬೊನಾಕ್ಸಿ ಸೀಕ್ವೆನ್ಸಲ್ಲಿ ಆಗೇನು ಬರುತ್ತೆ, A3 ಈಸ್ ಈಕ್ವಲ್ ಟು A2 ಪ್ಲಸ್ A1, 3 - 1 2, 3 - 2 1, ದಟ್ ಈಸ್ ಈಕ್ವಲ್ ಟು 1 + 1 ದಟ್ ಈಸ್ ಈಕ್ವಲ್ ಟು 2. ಇದೇ ನೀನೇನಾದ್ರು ಪುಟ್ n ಈಕ್ವಲ್ ಟು 4 ಅಂತ ಕೊಟ್ಟರೆ ಏನಾಗತ್ತೆ, ಆಗ A4 ಏನು ಬರುತ್ತೆ ನೋಡೋ. ವಾಟ್ ಈಸ್ A4? ಇಲ್ಲಿ A4 ಆಗ್ತು ಅಂದರೆ ಇಲ್ಲಿ A3 + A2, A3 + A2. A3 ಅಂದ್ರೇನು ಬಂದಿದೆ ಸರ್, A2 ಅಂದ್ರೇನು ಅವ್ರು ಕೊಟ್ಟಿದ್ದಾರೆ ಸರ್, ಅದು ಆನ್ಸರ್ 3. ಪುಟ್ n ಈಕ್ವಲ್ ಟು 5, ಪುಟ್ n ಈಕ್ವಲ್ ಟು 5 ಆಗ A5 ಅಂದರೆ ಏನಾಗುತ್ತೆ ಇಲ್ಲಿ A4 + 5 - 2 ಈಸ್ 3, A3. A4 + A3, A4 ಅಂದರೆ 3 ಸರ್, A3 ಅಂದರೆ 2 ಸರ್. ಆನ್ಸರ್ ಈಸ್ 5 ಸರ್, ಆನ್ಸರ್ ಈಸ್ 5. ಈಗ ಅವ್ರು ಕೇಳಿರೋದು an+1/anಗೆ ತಾನೆ. ಹೌದು. ಫಾರ್ n ಈಕ್ವಲ್ ಟು 1 2 3 4 5 ಇದ್ರ ವ್ಯಾಲ್ಯೂ ಕಂಡುಹಿಡಿತಾ ಇರೋದು. ಸೊ ಈಗ ಎನ್ಗೆ ವ್ಯಾಲ್ಯೂ ಕೊಡಿ. n+1 ಅಂದರೆ 1 + 1 ಈಸ್ 2/a1. ಫಸ್ಟ್ 1 ಕೊಟ್ಟೆ, A2/a1 ಅಂತ. A2 1, A1 1, ಆದ್ದರಿಂದ 1. A2/a1 ಈಸ್ 1. ಈಗ ನೋಡಿ n ಗೆ 2 ಕೊಡಿ ಸರ್. n+1 ಈಸ್ 2 + 1 ಈಸ್ 3/a2, A3/a2. A3 ಅಂದರೆ ಎಲ್ಲಿದೆ 2, A2 ಅಂದರೆ ಏನಿದೆ ಕೊಟ್ಟಿದ್ದಾರೆ, ಆನ್ಸರ್ 2ನೇ ಬಂತು. ದೆನ್ n ಗೆ 3 ಕೊಡಿ ಸರ್. n ಗೆ 2 ಕೊಟ್ಟಿದ್ದಾಯಿತು, 3 ಕೊಟ್ಟಿದ್ದಾಯಿತು. 1 2 3 ಕೊಟ್ಟಾಗ ಏನಾಗುತ್ತೆ, A3 + 1 ಈಸ್ 4 ಓವರ್ A3, A4 ಓವರ್ A3. 3 ಕೊಟ್ಟಾಗ ನೋಡಿ 1 ಕೊಟ್ಟಿದೆ, 2 ಕೊಡಬೇಕು. 2 ಕೊಟ್ಟಾಗ ಏನಾಯಿತು, A3/a2. 2 ಕೊಟ್ಟಾಗ 3 ಕೊಟ್ಟಾಗ A4/an, A3 ಆಯಿತು. A4 ಅಂದರೆ ಯಾವುದು 3, A3 ಅಂದರೆ ಯಾವುದು 2, 3/2. ಸರ್ 1 2 3 ಕೊಟ್ಟಿದ್ದಾಯಿತು. 4 ಕೊಡಿ ಸರ್. A4 ಕೊಟ್ಟರೆ 4 + 1 ಈಸ್ 5 ಓವರ್ A4, A5 ಓವರ್ A4. A5 ಅಂದರೆ ಯಾವುದು 5, A4 ಅಂದರೆ ಯಾವುದು ಇಲ್ಲೇ ಇದೆ 3, 5/3. 5 ಕೊಡಿ ಸರ್. ಆಗ A6 ಓವರ್ 6 ಕೊಡಲಿಕ್ಕಾಗತ್ತಾ ನೋಡಿ. ಯಾಕೆಂದರೆ ಅದ್ರ ವ್ಯಾಲ್ಯೂ ಗೊತ್ತಿದೆಯಾ ನಮಗೆ ಅನ್ನೋದು ಮುಖ್ಯ ಆಗತ್ತೆ. ಅದರ ವ್ಯಾಲ್ಯೂ ಗೊತ್ತಿದ್ದರೆ ಮಾತ್ರ ನಾವು ಕೊಡ್ತಾ ಹೋಗ್ಬೋದೇ ವಿನಃ ಗೊತ್ತಿಲ್ಲದಿದ್ದರೆ ನಾವು ಕಂಡುಹಿಡಿಯೋಕ್ಕಾಗಲ್ಲ. 5 + 1 ಈಸ್ 6 ಕೆಳಗಡೆ A5, A6 ಓವರ್ A5. 6 ನಾವು ಕಂಡುಹಿಡಿದಿಲ್ಲಲ್ಲ. ಹೌದು, ಕಂಡುಹಿಡ್ಕೋಬೇಕಲ್ವಾ, ಕಂಡುಹಿಡ್ಕೋಬಹುದು. ಸೊ ಕಂಡುಹಿಡ್ಕೊಳ್ಳೋದು ಹೇಗೆ, ಅಲ್ಲೇ 6 ಕೊಟ್ಕೊಂಡ್ರಾಯಿತು. A6ವರೆಗೂ ಪುಟ್ n ಈಕ್ವಲ್ ಟು 6 ಅಂತ ಕೊಡಿ. ಫಿಬೊನಾಕ್ಸಿ ಸೀಕ್ವೆನ್ಸಲ್ಲಿ, ಫಿಬೊನಾಕ್ಸಿ ಸೀಕ್ವೆನ್ಸ್ ಅಂದರೆ ಯಾವುದು, an ಈಸ್ ಈಕ್ವಲ್ ಟು an-1 ಪ್ಲಸ್ an-2. ಗ್ರೇಟರ್ ದ್ಯಾನ್ 2 ಏನು ಬೇಕಾದ್ರೂ ಕೊಡ್ಬೋದು. ಆಗ A6 ಈಸ್ ಈಕ್ವಲ್ ಟು 6 - 1 ಅಂದರೆ A5, 6 - 2 ಅಂದರೆ A4. A5 ಅಂತಂದರೆ ಯಾವುದು 5, A4 ಅಂತಂದರೆ ಯಾವುದು, A4 ಅಂದರೆ 3, 5 + 3 ಈಸ್ 8. ಅಲ್ಲಿಗೆ A6 ಈಸ್ 8 ಓವರ್ 6. A6 5 ಕೊಟ್ಟಿದ್ದೀವಲ್ವ, A6 ಓವರ್ A5 ಮಕ್ಕಳ, A6 ಓವರ್ A5. ಇದು ಫಿಬೊನಾಕ್ಸಿ ಸೀಕ್ವೆನ್ಸ್. 6 + 1 5 + 1 ಈಸ್ 6 ಓವರ್ A5.
A6 ಅಂದರೆ ಕಂಡಿಡಿದೆ, A5 ಅಂದರೆ ಕಂಡಿಡಿದಿದ್ದೀವಿ 8/5. ಅಲ್ಲಿಗೆ ಸೀಕ್ವೆನ್ಸ್ ಯಾವುದಪ್ಪ ಅಂತ ಕೇಳಿದರೆ 1 ಮೊದಲನೇದು, ಎರಡನೇದು 2, ಮೂರನೇದು 3/2, ನಾಲ್ಕನೇದು 5/3, ಆಮೇಲೆ 8/5 ಈ ರೀತಿ ಬರುತ್ತೆ. ಇದಕ್ಕೆ ನಾವು ಫಿಬನಾಕ್ಸಿ ಸೀಕ್ವೆನ್ಸ್ ಅಂತ ಕರಿತೀವಿ. ನಾವು ಇಲ್ಲಿ ಅಡ್ವಾನ್ಸ್ ಆಗಿ n=3, n=4, n=5, n=6 ಕಂಡುಹಿಡ್ಕೊಂಡ್ಬಿಟ್ರೆ ಆಗ ಅಲ್ಲಿ ಕಂಡುಹಿಡ್ಕೊಳ್ಳೋದು ಬೇಕಾಗಿರಲಿಲ್ಲ. ನಾನು ಕಂಡುಹಿಡಿದಲ್ಲೇ ಇದ್ದಿದ್ದರಿಂದ ಡೈರೆಕ್ಟಾಗಿ ಸೀಕ್ವೆನ್ಸ್ ಕಂಡುಹಿಡಿತಾ A6/A5ಗೆ A6 ಕಂಡುಹಿಡ್ಕೊಂಡ್ವಿ. ದಿಸ್ ಈಸ್ ಎ ಫಿಬನಾಕ್ಸಿ ಸೀಕ್ವೆನ್ಸ್. ಇದು ನಮಗೆ ಬೇಕಾಗಿರೋದು ವ್ಯಾಲ್ಯೂ. ಓಕೆನಾ? ಸೊ ಮಕ್ಕಳ, ಈಗ ಸೀಕ್ವೆನ್ಸ್ ಮತ್ತು ಸೀರೀಸ್ ಬಗ್ಗೆ ಮಾತಾಡಿದ್ದಾಯಿತು. ಈಗ ಸ್ಪೆಸಿಫಿಕ್ ಟೈಪ್ ಆಫ್ ಸೀಕ್ವೆನ್ಸಸ್ ಅಂತ ಹೇಳಿದೆ. ಅದರಲ್ಲಿ ಮೊದಲನೇದು ನಾವು ತೆಗೆದುಕೊಳ್ತಾ ಇದ್ದೀವಿ ನೋಡಿ. ಇಲ್ಲಿ 2, 5, 8, 11 ಇದನ್ನು ನೋಡಿದಾಗ ದಿಸ್ ಈಸ್ ಎ ಸೀಕ್ವೆನ್ಸ್ such that the difference between any two consecutive terms is always constant. ಈ ಥರದ ಸೀಕ್ವೆನ್ಸ್ಗೆ ನಾವು ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಅರಿಥಮ್ಯಾಟಿಕ್ ಪ್ರೋಗ್ರೆಷನ್ ಇದು 10th ಇತ್ತು, AP. ಎಸ್, ಒನ್ಸ್ ಅಗೈನ್ ಡೆಫಿನಿಷನ್. Arithmetic progression is the sequence in which the difference between any two consecutive terms is always constant. Arithmetic progression is the sequence in which the difference between any two consecutive terms is always constant. Example 2, 5, 8, 11 full stop ಹಾಕಿದರೆ is finite AP ಅಂತ. ಅದನ್ನೇ ನಾವು ಡ್ಯಾಶ್ ಹಾಕಿಬಿಟ್ರೆ ಈಸ್ ಇನ್ಫೈನೈಟ್ AP ಅಂತ. ಸೊ ಈಗ ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಡೆಫಿನೇಷನ್ ಗೊತ್ತಾಯಿತು. ಇಫ್ A ಈಸ್ ದ ಫಸ್ಟ್ ಟರ್ಮ್ ಆಫ್ ಅನ್ AP and D is ಕಾಮನ್ ಡಿಫರೆನ್ಸ್ ಅಂತ ಹೇಳ್ತೀವಿ ಮಕ್ಕಳ. ಕಾಮನ್ ಡಿಫರೆನ್ಸ್ ಅಂತ ನೀವು 10th ಎಲ್ಲ ಕಲ್ತಿರೋದ್ರಿಂದ ಡೈರೆಕ್ಟಾಗಿ ಬರ್ತಾ ಇದ್ದೀವಿ ನಾವು. ಕಾಮನ್ ಡಿಫರೆನ್ಸ್ ಈಸ್ ಎನಿ ಟೂ ಕನ್ಸಿಕ್ಯೂಟಿವ್ ಟರ್ಮ್ಸ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ದಟ್ ಕಾನ್ಸ್ಟೆಂಟ್ ಡಿಫರೆನ್ಸ್ಗೆ ಕಾಮನ್ ಡಿಫರೆನ್ಸ್ ಅಂತ ಕರೀತಾರೆ. ನಾವು ಆ ಡೆಫಿನೇಷನಲ್ಲೆಲ್ಲ 10th ಹೇಳಿರ್ತೇವೆ. ವಾಟ್ ಈಸ್ ಕಾಮನ್ ಡಿಫರೆನ್ಸ್ ಅಂತಂದರೆ ಇನ್ ಅನ್ AP ದಿ ಡಿಫರೆನ್ಸ್ ಬಿಟ್ವೀನ್ ಎನಿ ಟೂ ಕನ್ಸಿಕ್ಯೂಟಿವ್ ಟರ್ಮ್ಸ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ದಟ್ ಕಾನ್ಸ್ಟೆಂಟ್ ಡಿಫರೆನ್ಸ್ ಈಸ್ ಕಾಲ್ಡ್ ಕಾಮನ್ ಡಿಫರೆನ್ಸ್. ನಾವು ಅದನ್ನೆಲ್ಲ ಹೇಳ್ತಾ ಹೋಗೋದೇನು ಬೇಕಿಲ್ಲ. ಅಲ್ಲಿಗೆ ಫಸ್ಟ್ ಟರ್ಮ್ ಈಸ್ A, ಕಾಮನ್ ಡಿಫರೆನ್ಸ್ ಈಸ್ A ಪ್ಲಸ್ ಡಿ ಕಾಮನ್ ಡಿಫರೆನ್ಸ್ ಎನ ಆ್ಯಡ್ ಮಾಡಿ A ಪ್ಲಸ್ D, A ಪ್ಲಸ್ 2D, A ಪ್ಲಸ್ 3D. ಇಲ್ಲಿ ಫುಲ್ ಸ್ಟಾಪ್ ಹಾಕಿದರೆ ಈಸ್ ಜನರಲ್ ಫಾರಮ್ ಆಫ್ ಫೈನೈಟ್ AP. ಇದನ್ನೇ A ಪ್ಲಸ್ D, A ಪ್ಲಸ್ 2D, A ಪ್ಲಸ್ 3D ಡ್ಯಾಶ್ ಹಾಕಿದರೆ ಈಸ್ ಜನರಲ್ ಫಾರಮ್ ಆಫ್ ಇನ್ಫೈನೈಟ್ AP.
ಸೊ ಜನರಲ್ ಫಾರ್ಮ್ ಆಫ್ ಫೈನೈಟ್ ಎ ಪಿ, ಜನರಲ್ ಫಾರ್ಮ್ ಆಫ್ ಇನ್ಫೈನೈಟ್ ಎ ಪಿ ಬರ್ಕೊಳ್ಳಿ. ಇದೆಲ್ಲ 10th ನೀವು 10th ನೋಟ್ಸ್ ತೆಗೆದ್ರೆ ಡೀಟೈಲಾಗಿ ಸಿಗುತ್ತೆ. ನಾವು ಇಲ್ಲಿ ಡೀಟೈಲಾಗಿ ಮಾಡ್ತಾ ಹೋಗಲ್ಲ, ಇಲ್ಲೇನಿದ್ರು ಜಸ್ಟ್ ಸಿಂಪಲ್ಲಾಗಿ ಹೇಳ್ಕೊಳ್ತಾ ಹೋಗ್ತೇವೆ. ದೆನ್ ದ nth term of an AP is an is equal to a plus n minus 1 into dn. an is equal to a plus n minus 1 into dn. ಸೊ ಅಲ್ಲಿಗೆ nth ಟರ್ಮ್ ಆಫ್ ಅನ್ ಎ ಪಿ an is equal to a plus n minus 1 into d ಅಂತ ಹೇಳಿ ನಾವು 10th ಕೂಡ ಪ್ರೂವ್ ಮಾಡಿದ್ವಿ. ಅದೇ ಫಾರ್ಮುಲಾನೇ. ಎಸ್, ಈಗ ಪ್ರಾಪರ್ಟೀಸ್ ಆಫ್ ಎ ಪಿ ಅಂತ ಒಂದು ವಿಶೇಷವಾಗಿ ತಿಳ್ಕೊಳ್ತೀವಿ. ಏನಪ್ಪ ಅಂತಂದರೆ, ಯಾವುದೇ ಎ ಪಿಗೆ ನೀವು ಕಾನ್ಸ್ಟೆಂಟ್ ಟರ್ಮ್ನ ಆ್ಯಡ್ ಮಾಡಿದರೂ ರಿಸಲ್ಟಿಂಗ್ ಟರ್ಮ್ ಈಸ್ ಎ ಪಿ, ಮಲ್ಟಿಪ್ಲೈ ಮಾಡಿದರೂ ರಿಸಲ್ಟಿಂಗ್ ಟರ್ಮ್ ಈಸ್ ಎ ಪಿ, ಸಬ್ಟ್ರ್ಯಾಕ್ಟ್ ಮಾಡಿದರೂ ರಿಸಲ್ಟಿಂಗ್ ಟರ್ಮ್ ಎ ಪಿನಲ್ಲೇ ಇರುತ್ತೆ. ಇದು ವಿಚಾರ ತಿಳ್ಕೊಂಡಿರಬೇಕು. ಏನು ಅಂತಂದರೆ, ನೋಟಲ್ಲಿ ಬರೆದ್ಬಿಡಿ. ಇಫ್ ಎನಿ ಕಾನ್ಸ್ಟೆಂಟ್ ಟರ್ಮ್ ಈಸ್ ಆ್ಯಡೆಡ್ ಆರ್ subtracted or multiplied or divided to each term of an AP, then resulting sequence is also in AP. If any constant term is added to each term of an AP, the resulting term is also an AP. Subtracted, resulting term is also an AP. Multiplied, ನೀನು ಏನೇ ಮಾಡಿ ಅದು ರಿಸಲ್ಟೆಂಟ್ ಟರ್ಮ್ ಏನಿದೆ, ರಿಸಲ್ಟಿಂಗ್ ಸೀಕ್ವೆನ್ಸ್ ಏನಿದೆ, ಅದನ್ನು ಕೂಡ ಎ ಪಿನಲ್ಲೇ ಇರುತ್ತೆ ಅನ್ನೋದನ್ನು ತಿಳ್ಕೊಂಡಿರಬೇಕು. ಓಕೆ, ದೆನ್ ಕಮಿಂಗ್ ಟು ಸಮ್ ಟು ಎನ್ ಟರ್ಮ್ಸ್ ಆಫ್ ಅನ್ ಎ ಪಿ. ಎಲ್ಲ ಫಾರ್ಮುಲಾ ಡಿರೈವ್ ಮಾಡ್ಕೊಂಡ್ಬಿಡ್ತೀವಿ. ಸಮ್ ಟು ಎನ್ ಟರ್ಮ್ಸ್ ಆಫ್ ಆನ್ ಎ ಪಿ. ವೆರಿ ಸಿಂಪಲ್. ಎಸ್ ಎನ್ ಅಂತ ಕರಿತೀವಿ ಅದನ್ನು. A1 plus A2 plus A3 plus dash 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 plus AN. Sn A1 plus A2 plus A3 ಅಂತೇನಿದೆ, ಇದನ್ನು ನಾವೇನು ಮಾಡ್ತೀವಿ, ಆಯಾ ಟರ್ಮ್ಸ್ ಬರೀತಾ ಬರ್ತೀವಿ. ಎ ಪಿ ಇದು ಫಸ್ಟ್ ಟರ್ಮ್ ಈಸ್ ಎ, ಸೆಕೆಂಡ್ ಟರ್ಮ್ ಈಸ್ ಎ ಪ್ಲಸ್ ಡಿ, ಥರ್ಡ್ ಟರ್ಮ್ ಈಸ್ ಎ ಪ್ಲಸ್ 2d. ಹೀಗೆ ಬರ್ಕೊಳ್ತಾ ಹೋಯಿತು ಅಂದರೆ ಲಾಸ್ಟ್ ಟರ್ಮ್ ಈಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ. ಆ ಲಾಸ್ಟ್ ಟರ್ಮ್ಗೆ ನಾವು ಒಂದು ಇಂಗ್ಲೀಷ್ ಆಲ್ಫಾಬೆಟ್ ಎಲ್ ಅಂತ ತಗೊಳ್ಳೋಣ. ಆಗ ಎಸ್ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ 2d ಪ್ಲಸ್ ಡ್ಯಾಶ್ 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 ಪ್ಲಸ್ ಎಲ್ ಲಾಸ್ಟ್ ಟರ್ಮ್. ಇದನ್ನೇ ರಿವರ್ಸಲ್ಲಿ ಬರೆಯೋದು. ಅಂದರೆ ಲಾಸ್ಟಿಂದ ಫಸ್ಟಿಂದ ಲಾಸ್ಟ್ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದರೆ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಟರ್ಮ್ ಬರುತ್ತೆ. ಸಬ್ಟ್ರಾಕ್ಟ್ ಮಾಡ್ತಾ ಇತ್ತು ಅಂತಂತಂದರೆ ಪ್ರಿಡಿಸೀಸರ್ ಟರ್ಮ್ ಬರುತ್ತೆ. ಇದು ನಾವು 10th ಹೇಳಿರ್ತೀವಿ. ಎಲ್ಗೆ ಡಿ ಸಬ್ಟ್ರಾಕ್ಟ್ ಮಾಡು, ಎಲ್ಗೆ ಡಿ ಸಬ್ಟ್ರಾಕ್ಟ್ ಮಾಡು, ಹೀಗೆ ಸಬ್ಟ್ರಾಕ್ಟ್ ಮಾಡ್ಕೊಳ್ತಾ ಹೋಗ್ತಿದ್ರೆ ಆಗ ನಿನಗೆ ಎ ಬರುತ್ತೆ. ಆ್ಯಡ್ ಮಾಡ್ತಾ ಇದ್ದರೆ ಮುಂದೆ ಟರ್ಮು, ಸಬ್ಟ್ರಾಕ್ಟ್ ಮಾಡ್ತಾ ಇದ್ದರೆ ಹಿಂದ್ಲು ಟರ್ಮು. ಇವೆರಡನ್ನು ಆ್ಯಡ್ ಮಾಡು. ಆಗ 2SN ಈಸ್ ಈಕ್ವಲ್ ಟು ಎ ಪ್ಲಸ್ ಎಲ್. ಇದು ಕೂಡ ಎ ಪ್ಲಸ್ ಎಲ್, ಇದು ಕೂಡ 2D ಹೋಗುತ್ತೆ. ಎ ಪ್ಲಸ್ ಎಲ್ಲೇ ಬರುತ್ತೆ ನೋಡಿ, ಎಲ್ ಮೈನಸ್ 2D.
ಪ್ಲಸ್ ಡ್ಯಾಶ್ 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 ಇದು ಎ ಪ್ಲಸ್ ಎಲ್. ಹೌ ಮೆನಿ ಟೈಮ್ಸ್ ಎ ಪ್ಲಸ್ ಎಲ್ ಆರ್ ದೇರ್? ಎನ್ ಟೈಮ್ಸ್ ಎ ಪ್ಲಸ್ ಎಲ್. ಇದು ಒಂದು ಫಾರ್ಮುಲಾನೇ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎಲ್. ದಿಸ್ ಈಸ್ ಒನ್ ಫಾರ್ಮುಲಾ. ಎಲ್ ಜಾಗಕ್ಕೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಟ್ರೆ ಆಗ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಆಗ ನಿನ್ನ ಫಾರ್ಮುಲಾ ಇನ್ನೊಂದು ಎನ್ ಬೈ 2 ಇಂಟು 2a ಪ್ಲಸ್ ಎನ್ನಿಗೆ ಒಂದು ಕಮ್ಮಿ ಡಿ ಅಂತ ಹೇಳ್ತೀವಿ. ಇದು ಸೊ ನೆಕ್ಸ್ಟು ಇದ್ರ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಮುಂದುವರಿಸ್ತೀವಿ ಪ್ರಾಬ್ಲಮ್ಸ್ ಪಾರ್ಟ್.